ವರ್ಷಗಳಿಂದ ತಾಯಂದ್ರೆ ಕಲ್ಪನೆ ಬರ್ಬೋದು ನಿಮಗೆಲ್ಲ. ಬಹಳ ಕಷ್ಟಪಟ್ಟು ಆರೋಗ್ಯದ ಸಮಸ್ಯೆ ಮಾಡಿಕೊಂಡು ಅಡುಗೆ ಮಾಡ್ತಿದ್ರಿ ಎಲ್ಲ ಮಾಡಿ ಈಗ ನಮ್ಮ ನವನಗರದಿಂದ ತಾಯಂದ್ರು ಬಂದಿದ್ದಾರೆ. ಪಾಪ 6 ಜನ ತಾಯಂದ್ರು ಎಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಬಂದಿದ್ದಾರೆ. ಎಷ್ಟು ಕಷ್ಟಪಟ್ಟುಕೊಂಡು ಅವ್ರು ಮೆಟ್ಲತ್ಕೊಂಡು ಬಂದರು, ಏನೆಲ್ಲ ಮಾಡ್ಕೊಂಡು ಬಂದರು. ಅದಕ್ಕೆ ನೀವು ಏನಿಲ್ಲ 1 ವಾರ ಅಥವಾ 15 ದಿವಸ ಬೇಯಿಸಿದಾರ ಬಿಟ್ಟಿದ್ಬಿಡಿ, ನೀವು ಓಡ್ಕೊಂಡು ಬರ್ತೀರಿ ನೋಡ್ರಿ ಮುಂದಿನ ಅಮಾವಾಸ್ಯೆ. ಅಂಥ ಒಂದು ಅದ್ಭುತವಾದಂಥ ಮಾರ್ಗವನ್ನು ನಾನು ಹೇಳ್ತಿದ್ದೆ, ಮಾಡಿಸ್ತಿದ್ದೆ ಇಲ್ಲಿ ಇಟ್ಕೊಂಡು. ಶಿವಾನಂದ ಅವರು ತಾವು ಸ್ವತಃ ಪ್ರಯೋಗ ಮಾಡಿ ತಮ್ಮ ಕಾಯಿಲೆ ಎಲ್ಲ ಕಳ್ಕೊಂಡು, ಅವ್ರು ಯಾರು ಗುರುಗಳಿಲ್ಲ, ಎಲ್ಲ ಹುಡುಕಾಡ್ಕೊಂಡು ಹೋಗಿಲ್ಲ. ಅವರು ಎಷ್ಟು ತೆಳಗಿದಾರಂತೆ ಈಗ ಅವ್ರ ಮೈಕ್ ಮುಂದೆ ಬಂದಾಗ ಗೊತ್ತಾಗುತ್ತೆ. ಅವರು 5 ವರ್ಷಗಳಿಂದ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಲ್ಲದೆ ಮಿರಾಕಲ್ ಫುಡ್ ಅಂತ ಒಂದು ಸಂಸ್ಥೆನೇ ಮಾಡಿಬಿಟ್ಟಿದ್ದಾರೆ. ಮಿರಾಕಲ್ ಅಂದ್ರೆ ಗೊತ್ತಾ? ಪವಾಡ. ಮಿರಾಕಲ್ ಅಂದ್ರೆ ಪವಾಡ ಸದೃಶ, ಪವಾಡ ಸದೃಶವಾದಂತಹ ಆಹಾರ ಅಂತ ಹೇಳಿ ಅದರ ಮೇಲೆ ಒಂದು ಪ್ರಯೋಗವನ್ನು ಮಾಡಿದ್ದಾರೆ, ಸಂಸ್ಥೆಯನ್ನು ಮಾಡಿದ್ದಾರೆ. ವಿಚಿತ್ರ ವಿಶೇಷ ಅಂತಂದ್ರೆ ಇವರ ಸಾಧನೆಯನ್ನು WHO ಗುರುತಿಸಿದೆ. ವರ್ಲ್ಡ್ ಆರ್ಗನೈಸೇಷನ್ ಅವರು, ವಿಶ್ವ ಆರೋಗ್ಯ ಸಂಘಟನೆಯವರು ಗುರುತಿಸಿ ಇವ್ರನ್ನ ಗೌರವಿಸಿದ್ದಾರೆ. ಅದೊಂದು ಸದಸ್ಯತ್ವ ಕೊಟ್ಟು ಅವರು ಫೋನ್ ಮೂಲಕ ಅನೇಕ ಜನರಿಗೆ ಸಲಹೆ ಕೊಡ್ತಿದ್ದಾರೆ. ನನಗನ್ಸೋದು ಫೋನ್ ಮೂಲಕ ಆ ಸಲಹೆ ಕೊಟ್ಟರೆ ಅದರ ಮಹತ್ವ ಜನರಿಗೆ ಹೆಚ್ಚು ಉಪಯೋಗಿಸ್ಕೊಳ್ಳಲ್ಲ. ಅದು ಅವ್ರಿಗೆ ಅನುಭವ ಏನಾಗಿದೆ ಮುಂದೆ ಚರ್ಚೆ ಮಾಡಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ತಡವಾಗಿ ಬಂದರು. ಮುಂದೆ ನಾವು ಸಂಪರ್ಕದಲ್ಲಿದ್ದು ಅದನ್ನು ಒಂದು ಉತ್ತಮ ರೀತಿಯಲ್ಲಿ, ಯಾಕಂದರೆ ಬಹಳ ಅದ್ಭುತವಾದಂಥ ಸತ್ಯ, ಅದು ಬಹಳ ಅದ್ಭುತವಾದಂಥ ಮಾರ್ಗ. ಆಧ್ಯಾತ್ಮ ಸಾಧನೆಗೆ, ಲೌಕಿಕ ಆರೋಗ್ಯ ಸಾಧನೆಗೆ ಎಲ್ಲದಕ್ಕೂ ಅದು ಸಹಕಾರಿಯಾಗುತ್ತೆ. ಅಂತ ಒಬ್ಬ ಸಾಧಕರು ಶಿವಾನಂದ ಬಳ್ಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನವನ್ನು ಮಾಡಿ ಅವ್ರಿಗೆ ಮಾತಾಡಕ್ಕೆ ಕೊಡ್ತೀವಿ. ಅವ್ರ ಮಾತುಗಳನ್ನು ನಾವೆಲ್ಲ ಕೇಳೋಣ. ಆನಂತರ ಅತಿಥಿಗಳು ಮಾತನಾಡ್ತಾರೆ. ಕೊನೆಗೆ ದಾಸೋಹಿಗಳಿಗೆಲ್ಲ ಸನ್ಮಾನ ಮಾಡಿ ಕೊನೆಗೆ ನಾನು ಮಾತನಾಡ್ತೀನಿ. ಈಗ ಶಿವಾನಂದ ಬಳ್ಳೂರು ಅವರು ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಅನುಭವವನ್ನು ಹಂಚ್ಕೊಳ್ತಾರೆ. ಶಿವಾನಂದ ಬಳ್ಳೂರು ಮಾನ್ಯರಿಗೆ ಪೂಜ್ಯರಿಂದ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಶ್ರೀ ಶಿವಾನಂದ ಬಳ್ಳೂರು ಸರ್ ಅವರಿಂದ ಆರೋಗ್ಯದ ಬಗ್ಗೆ ಅನುಭವವನ್ನು ವ್ಯಕ್ತಪಡಿಸಬೇಕಾಗಿದ್ದಾರೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ನಮಃ ಶಿವಾಯ. ಪರಮ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳಿಗೆ ನನ್ನ ಒಂದು ಪಾದ ಚರಣಾಮೃತಗಳಿಗೆ ಇವತ್ತು ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂತಹ ಗಣ್ಯಮಾನ್ಯರಿಗೆ ಒಂದು ನಮಸ್ಕರಿಸುತ್ತಾ ಎಂದು ವೇದಿಕೆ ಮೇಲೆ ನನಗೆ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಪರಮ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳಿಗೆ ಮತ್ತೊಮ್ಮೆ ನಮಿಸುತ್ತಾ, ಕೆಲವೊಂದು ನನ್ನ ಜೀವನದಲ್ಲಿ ಆದಂತಹ ಅದ್ಭುತಗಳನ್ನು ಇಂದು ವೇದಿಕೆ ಮೇಲೆ ಹಂಚುತ್ತಿದ್ದೇನೆ. ಇದು ಎಲ್ಲರ ಬಾಳಲ್ಲೂ ಒಂದು ಹೊಸ ಜೀವನವನ್ನು ತರಬಹುದು, ಒಳ್ಳೆ ಮರು ಜೀವನ ತರಬಹುದು, ಪುನರ್ಜೀವನ ತರಬಹುದು. 2019ರಲ್ಲಿ ಸ್ವತಃ ನನಗೆ ಸ್ವಾಮಿಗಳಿಗೆ ಹೇಳಿದರು, ಪೂಜ್ಯ ಸ್ವಾಮಿಗಳಿಗೆ ಹೇಳಿದ್ರು. ಅದೇ ರೀತಿ ನನಗೆ ಶುಗರ್ ಇತ್ತು, ಸಕ್ಕರೆ ಕಾಯಿಲೆ ಹಾಗೂ ಬಡಗಡೆ ಸೈಡ್ ಮೂತ್ರಪಿಂಡ 4.6 ರೆಡ್ನೈಲ್ ಲೆವೆಲ್ ಹೋಗಿ ಭಾಳ ತುಂಬ ತೊಂದರೆ ಅನುಭವಿಸ್ತಾ ಇದ್ದೆ. ಹಾಗೂ ಥೈರಾಯ್ಡ್ ಸಮಸ್ಯೆನೂ ಇತ್ತು, ಹಾಗೂ ಬ್ಲಡ್ ಪ್ರೆಷರ್, ರಕ್ತದೊತ್ತಡ, BP ಏನಂತೀರಿ ಅದು ಇತ್ತು. ಈ ಜೀವನ ಸಾಕು, ಇನ್ನೇನು ಇಷ್ಟೆಲ್ಲ ವ್ಯಾಧಿಗಳು ಬಂದ ಮೇಲೆ ಭೂಮಿ ಮೇಲೆ ಹೇಗೆ ಬದುಕೋದು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗುವಂಥ ಒಂದು ವಿಚಾರ ಸಹಿತ ನಾವು ಮಾಡಿದ್ವಿ.
ಒಂದು ಚಿಕಿತ್ಸಾ ಪದ್ಧತಿಗಳು ಏನಿದೆ ಇವತ್ತಿನ ಒಂದು ವೈಜ್ಞಾನಿಕವಾಗಿ ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧ ಪದ್ಧತಿಗಳಿರ್ಬೋದು, ಪಾರಂಪರಿಕ ವೈದ್ಯ ಪದ್ಧತಿ ಇರ್ಬೋದು, ಯಾವುದೇ ಚಿಕಿತ್ಸಾ ಪದ್ಧತಿಯಲ್ಲೂ ನಾನು ಬಿಡದ ಪ್ರತಿಯೊಂದನ್ನು ಪ್ರಯೋಗ ಮಾಡಿ ನೋಡಿದೆ. ಯಾವುದೇ ರೀತಿಯಾದಂತಹ ಪ್ರಯೋಜನ ಸಿಗ್ತಾ ಇರಲಿಲ್ಲ. ಇನ್ನು ಆತ್ಮಹತ್ಯೆ ಒಂದೇ ಇನ್ನು ರಾಷ್ಟ್ರ ದಾರಿ ಅಂತೇಳಿ ವಿಚಾರ ಮಾಡುತ್ತಾ ಈ ಭಗವದ್ಗೀತೆಯ ಶ್ಲೋಕವನ್ನು ಓದಿದಾಗ ಸ್ವಲ್ಪ ಮನಸ್ಸಿಗೆ ಹಗಲು ಹಾಗೂ ಧೈರ್ಯವನ್ನು ತುಂಬುವ ಕೆಲಸ ಮಾಡುತ್ತೆ ಅಂತ ಓದುವಂತ ಕುಳಿತಾಗ ಒಂದು ಶ್ಲೋಕ ಬರುತ್ತೆ. ಪತ್ರಂ ಪುಷ್ಪಂ ಫಲಂ ದ್ವಯಂ ಯೋಮ್ಯ ಭಕ್ತಿ ಪ್ರಯಚ್ಯತಿ ತದಹಂ ಭಕ್ತಿಯ ಉಪರಿತಂ ಅಸ್ನಾಮಿ ಪ್ರಯತಾತ್ಮನಃ. ಅಂದ್ರೆ ಪೂಜೆ ಹೇಳಿದಾಗ ನಾವು ದೇವರಿಗೆ ಪತ್ರಿ, ಹೂ, ಹಣ್ಣು, ಎಲೆ ಮಾತ್ರ ಒಯ್ತೇವೆ. ರೊಟ್ಟಿ, ಪಲ್ಯ, ಅನ್ನ, ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಏನು ಒಯ್ಯುದಿಲ್ಲ ಅಂತೇಳಿ ಒಳಗಿನ ಪ್ರೇರಣೆ ಮತ್ತು ಆತ್ಮದಿಂದ. ಇನ್ನು ಲಾಸ್ಟ್ ದಾರಿಯಾಗಿ ಯಾವುದೇ ಇಲ್ಲ, ಯಾವ ಚಿಕಿತ್ಸಾ ಪದ್ಧತಿಗಳಿಗೂ ಈ ದೇಹ ನೀನು ಉಳಿದಿಲ್ಲ, ಆತ್ಮ ಹೊರ ಹೋಗುವಂತಹ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ. ಇದಕ್ಕೆ ಇದು ಪ್ರಯೋಗ ಮಾಡೋಣ, ದೇವರ ಆಶೀರ್ವಾದದಿಂದ ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳಿ ಕೇವಲ ಗಿಡದ ಎಲೆಗಳು, ಬೇವಿನ ಎಲೆ, ಅರಳಿ ಮರದ ಎಲೆಗಳು, ಪೇರಳೆ ಎಲೆಗಳು, ಡಾಂಬರಿ ಗಿಡದ ಎಲೆಗಳು ಹಾಗೂ ಮಾವಿನ ಎಲೆಗಳು ಸೇವಿಸುತ್ತಾ ಗಿಡದ ಹೂಗಳು, ಗುಲಾಬಿ ಹೂ, ದಾಸವಾಳ ಹೂಗಳು ಸೇವಿಸುತ್ತಾ 15 ದಿವಸಗಳ ಕಾಲ ಶ್ರೀರಾಮಚಂದ್ರ ವನವಾಸ ಮಾಡಿದ್ದಾರೆ, ನಾವು ಮಾಡಬೇಕಂತೇಳಿ ಒಂದು ಸಂಕಲ್ಪವನ್ನು ತೊಟ್ಟು ಶುರು ಮಾಡಿದೆ. 15 ದಿನದ ನಂತರ ದೇಹದಲ್ಲಿ ಇಷ್ಟೊಂದು ಬದಲಾವಣೆಗಳು ಸ್ವಾಮೀಜಿ, ಚೈತನ್ಯ, ಉಲ್ಲಾಸ, ಉತ್ಸಾಹ, ಸ್ಫೂರ್ತಿ, ದೇಹದಲ್ಲಿ ರೋಗವೇ ಇಲ್ಲ ಅನ್ನುವಂತಹ ಒಂದು ಆತ್ಮ ಸಂತುಷ್ಟತೆ ಮಿರಾಕಲ್ ಆಗಿಬಿಡ್ತು ಸರ್, ಮಿರಾಕಲ್ ಆಗಿಬಿಡ್ತು ಸ್ವಾಮಿಗಳ. ಇನ್ನು ಮುಂದೆ ಇದೇ ರೀತಿಯ ಜೀವನದಲ್ಲಿ ನಾವು ಮುಂದೆ ಹೋದರೆ ಕೆಲವೊಂದು ರಿಪೋರ್ಟ್ ಮಾಡಿಸಿ ಥೈರಾಯ್ಡ್ ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು ಸರ್, ಬ್ಯಾಲೆನ್ಸ್ ಆಗಿತ್ತು. ಆಮೇಲೆ ಇದೇ ಸಾಧನೆಯಲ್ಲಿ ಮುಂದೆ ಹೋದರೆ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಏನು ಅಂಟಿಕೊಂಡಿವೆ ರೋಗಗಳು ಅವು ನಿರ್ಮೂಲನೆ ಆಗಬಹುದು ಅಂತೇಳಿ ಒಂದು ಮನದಿಂದ, ಒಳಗಿನ ಆತ್ಮದಿಂದ ಕೆಲವೊಂದು ಸೂಚನೆಗಳು ದೈವೀಯ ಪರಮಾತ್ಮ ಏನು ಹೃದಯ ಕಮಲದೋಗಿ ಪರಮಾತ್ಮನ ಅಂಶ ಏನಿದೆ ಅಲ್ಲಿಂದ ಪ್ರೇರಣೆ ಬರಕ್ಕೆ ಶುರುವಾಗಿತ್ತು. ಪ್ರಕೃತಿ ನಾವು ಸಂಪೂರ್ಣ ಅಳವಡಿಸ್ಕೊಂಡಾಗ ಇದನ್ನ ಮುಂದುವರಿಸಿ ಅಂತೇಳಿ ಒಂದು ಒಳಗಿನ ಆತ್ಮದಿಂದ ಪ್ರೇರಣೆ ಬಂದಾಗ ನಾನು ಏನು ಮಾಡಿದೆ, ಬೇರೆ ದಾರಿ ಅಂಕಿ ಇಲ್ಲ. ಇನ್ನು ಮತ್ತು ನಾವೇನು ಬೇಯಿಸಿದಾರೆ ಮನೆಯಾಗ ರೊಟ್ಟಿ ತಿಂದ್ರಿ, ಗಂಜಿ ಕುಡ್ರಿ ಅಂತಿದ್ರೆ ಅವ್ರ ಮಾತು ಕೇಳ್ಕೊಂಡು ಕುಂತಿದ್ರೆ ಇವತ್ತು ಈ ವೇದಿಕೆ ಮೇಲೆ ಬರ್ತಿದ್ದಿಲ್ಲ. ನಮ್ಮಿಂದ ಸಾವಿರಾರು ಜನಕ್ಕೆ ಇವತ್ತು ಬ್ಲಡ್ ಪ್ರೆಷರ್, ಶುಗರು, ಥೈರಾಯ್ಡ್, ಕ್ಯಾನ್ಸರ್, ವಾಸ್ತಮ, ಪ್ರೋಸ್ಟೇಟು, ಕೊಲೈಟಿಸ್, ಆರ್ಥರೈಟಿಸ್, ಮಲಬದ್ಧತೆ ಪ್ರತಿಯೊಂದು ಭಾಷೆಗೆ ಅವರ ಒಂದು ಆಶೀರ್ವಾದ ಸಿಗ್ತಾ ಇರಲಿಲ್ಲ. ಇವತ್ತು ಅದೇ ಸಾಧನೆಯ ಮೂಲಕ ನಾನು 15 ತಿಂಗಳವರೆಗೆ ಅದೇ ಪ್ರಯೋಗ ಮಾಡ್ತಾ ಬಂದೆ. ಆ ನಂತರ ನನಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದೆ, ಶುಗರ್ ಚೆಕ್ ಮಾಡಿದೆ, ಪ್ರತಿಯೊಂದು ಪ್ಯಾರಾಮೀಟರ್ ಎಲ್ಲ ನಾರ್ಮಲ್ ಬರಕ್ಕೆ ಶುರುವಾದವು. ಇನ್ನೇನು ಮೂತ್ರಪಿಂಡ ತೊಂದರೆ ಒಂದೇ ಉಳಿದಿತ್ತು, ಅದು ಕ್ರೆಡಿಟ್ ಲೆವೆಲ್ LFT ಇದೆ. ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸಿದಾಗ 4.6 ಕ್ರೆಡಿಟ್ ಉಳಿದಿದ್ದು 3.3 ಬಂದಿತ್ತು. ಸಾಗರ ಸ್ವಾಮೀಜಿಗಳಿಂದ ಬಂದ ಮೇಲೆ ನಮಗೆ ಆತ್ಮವಿಶ್ವಾಸ, ಆಮೇಲೆ ಕಿಡ್ನಿ ಸಮಸ್ಯೆ ಕಂಡು ಡಾಕ್ಟರ್ಸ್ಗಳು ಪ್ರತಿಯೊಬ್ಬ ಚಿಕಿತ್ಸಾ ಪದ್ಧತಿಯಲ್ಲೂ ನಿಮಗೆ ಡಯಾಲಿಸಿಸ್ ಶುರು ಆಗ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಬಳಿಗೆ ಯಾವುದೇ ರೀತಿಯಾದಂಥ ಈ ವಿಜ್ಞಾನದೊಳಗೆ ಒಮ್ಮೆ ಮೂತ್ರಪಿಂಡ ಏನೈತಲ್ಲ ನಿಮಗೆ ನಿಷ್ಕ್ರಿಯಗೊಂಡ್ರೆ ಬಳಿ ನಿಮ್ಗೆ ಯಾವುದೇ ರೀತಿಯಾದಂತಹ ಒಳ್ಳೆಯದಕ್ಕೆ ದಾರಿ ಇಲ್ಲ, ಬಳಿ ರಿಕವರಿ ಆಗುದಿಲ್ಲ, ಬಳಿ ಮೂತ್ರಪಿಂಡ ಕೆಲಸ ಮಾಡಲು ಶುರು ಮಾಡೋದಿಲ್ಲ ಅಂದಿದ್ರು. ಅದೇ ರೀತಿ 3 ತಿಂಗಳು, 6 ತಿಂಗಳು, 9 ತಿಂಗಳು ಸೇಮ್ ಅದೇ ಪ್ರಕೃತಿಯ ಒಂದು ರಹಸ್ಯದೊಂದಿಗೆ, ಪ್ರಕೃತಿ ಮಾತೆಯ ಆಶೀರ್ವಾದದೊಂದಿಗೆ ನಾನು ಅದೇ ರೀತಿ ಪ್ರಾಕೃತಿಕ ಆಹಾರ ಮಾಡಿದೆ. 9 ತಿಂಗಳು ಹೇಳ್ತೇನೆ ನಿಮಗೆ ಸ್ವಾಮಿಗಳ, ಎಲ್ಲ ನಾರ್ಮಲ್. ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿದೆ, ನಾರ್ಮಲ್ ಇತ್ತು, ಕಿಡ್ನಿ ಆಕ್ಟಿವ್ ಆಗಿತ್ತು. ಆ ನಾರ್ಮಲ್ 1.2 ಇದು ನಾರ್ಮಲ್ ಬಂದ್ಬಿಡ್ತು. ಆಮೇಲೆ ನಾನು ಧೈರ್ಯ ಬಂದ್ಬಿಡ್ತು ಸ್ವಾಮಿ ಪೂಜೆ ಸ್ವಾಮಿಗಳೇ. ಬಂತಂದ್ರೆ ಪ್ರತಿಯೊಬ್ಬರಿಗೆ ಇವತ್ತು ವೇದಿಕೆ ಮೇಲೆ ನನಗೆ ಮಾತನಾಡಿ ಕೊಟ್ಟಂತ ಪರಮ ಪೂಜ್ಯ ಸ್ವಾಮಿಗಳಿಗೂ ನಾನು ಕೋಟಿ ಕೋಟಿ ವಂದನೆ ಹೇಳ್ಬೇಕು. ಯಾಕಂದ್ರೆ ನನ್ನ ಉದ್ದೇಶ ಏನಾಗ್ತಂದ್ರೆ ಸ್ವಾಮಿಗಳಿಗೆ, ಜನ ಇವತ್ತು ಲಕ್ಷಗಟ್ಟಲೆ ಸುರಿದ್ರು, ಬೇರೆ ಯಾವುದೇ ಪತಿ ಇರಲಿ ಏನೇ ಇರಲಿ ಒಂದು ಆರೋಗ್ಯ ಸಂಪೂರ್ಣವಾಗಿ ಸಿಗ್ತಾ ಇಲ್ಲ. ಸಂಪೂರ್ಣ ಆರೋಗ್ಯ ಬೇಕಂತಂದ್ರೆ ಪ್ರಕೃತಿ ಒಳಗೆ ಇದೆ, ಪ್ರಕೃತಿ ಬಿಟ್ಟು ಬೇರೆ ಯಾವುದೇ ಪತಿಯಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ದೊಡ್ಡ ಡಾಕ್ಟರು, ದೊಡ್ಡ ಹಾಸ್ಪಿಟ್ಲು, ನಮ್ಮ ಕಡೆ ಹಣ ತುಂಬಾ ಇದೆ. ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಅಂಬಾನಿಯವರು ನಾವು ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮ ಆಪಲ್ ಕಂಪ್ನಿಯ ಒಂದು ಏನ ಸಂಸ್ಥಾಪಕರಿದ್ರು ಸ್ಟೀವ್ ಜಾಬ್ಸ್, ಅವರು ಕ್ಯಾನ್ಸರ್ ಅಂತ ತೀರ್ಕೊಂಡ್ರು. ಅವರ ಜೀವನದಲ್ಲಿ, ಆಮೇಲೆ ಅವರ ಒಂದು ವೃತ್ತಿ ಜೀವನದಲ್ಲಿ ಬಿಲಿಯನ್ ಗಟ್ಟಲೆ ರೊಕ್ಕ ಮಾಡಿದ್ರು, ಆದ್ರೂ ಉಳಿಸಕ್ಕಾಗಿಲ್ಲ. ಅವರು ಎದರಿಂದ ಬೆಳೆತಿದ್ರು ಅಂದ್ರೆ ಒಂದು ಇದೇ ಮೆಡಿಸಿನ್, ಅಲೋಪತಿ ಆಗ್ಬೋದು, ಒಂದು ಔಷಧಿ ಥೆರಪಿಯಿಂದ ಬೆಳೆಸಿದಾಗ ಇವತ್ತು ಅವರ ಜೀವ ಉಳಿಲಿಲ್ಲ. ಅದೇ ಪ್ರಕೃತಿ ಮಾತೆಯ ಆಶೀರ್ವಾದದೊಂದಿಗೆ ಪ್ರಕೃತಿ ನಂಬಿದ್ರು ಇವತ್ತು ಅವರ
ಇವತ್ತು ಸೇವಕಿದ್ರು, ಇವತ್ತು ಭೂಮಿಯಲ್ಲಿ ಇರ್ತಿದ್ರು ಅಂತ ಇವತ್ತು ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಮಿರಾಕಲ್ ಫುಡ್ ಸಂಸ್ಥಾಪಕರು ಪರಮ ಪೂಜ್ಯ ಸ್ವಾಮಿಗಳು ಹೇಳಿದ್ರು, ಮಿರಾಕಲ್ ಫುಡ್ ಹೆಸರಿಡ ಕಾರಣ ಏನಂತಂದ್ರೆ ಇವತ್ತಿನ ದಿನ ಯಾವುದು ವಿಜ್ಞಾನಕ್ಕೆ ಅಸಾಧ್ಯವಾಗಿದೆ ರೋಗಗಳು ಪ್ರತಿಯೊಂದು ಇರ್ಬೋದು. ನಾ ರೋಗ ಅನ್ನೋದಿಲ್ಲ ಸ್ವಾಮೀಜಿ ಅವಕ್ಕೆ ಟಾಕ್ಸಿಮಿಯಾ ಅಂತ ಯಾಕೆ ಹೆಸರಿಟ್ಟನಂದ್ರೆ ಬಾಡಿ ಒಳಗೆ ನಾವು ತಿನ್ನತಕ್ಕಂತಹ ಆಹಾರದಿಂದ ಬರತಕ್ಕಂತಹ ಕೆಮಿಕಲ್ಗಳು, ಪೆಸ್ಟಿಸೈಡ್ಗಳು ಹಾಗೂ ನಾವು ಬೇಯಿಸಿ ತಿಂತಕ್ಕಂಥ ಆಹಾರದಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಇರುವುದಿಲ್ಲ. ಸಾಮಾನ್ಯ ಒಂದು ಚಿಕ್ಕ ಮಗುವಿಗೆ ಗೊತ್ತು ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ತೆಗೆದಾಕಿ ಅಸಿಡಿಕ್ ಮಾಡಿ ಆ ಆಹಾರವನ್ನು ಸೇವಿಸಿದಾಗ ನಮ್ಮ ದೊಡ್ಡ ಕರಳು, ಸಣ್ಣ ಕರಳಿನಲ್ಲಿ ಏನು ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾಗಳು ಇರ್ತವೆ. ಅವನ್ನು ಜೀರ್ಣ ಮಾಡುವಂತಹ ಕೆಪಾಸಿಟಿ ದೇವರು ಕೊಟ್ಟಿಲ್ಲ, ಡಿಸೈನ್ ಮಾಡಿಲ್ಲ. ಅದು ಅದೇ ದೊಡ್ಡ ಕರಳಿನಲ್ಲಿ ಉಳ್ಕೊಂಡು ಮಲ ಸಂಗ್ರಹಣೆಯಾಗಿ ಆಯುರ್ವೇದದ ಪ್ರಕಾರ ಮಲ ಸಂಗ್ರಹಣೆ ಹೊಟ್ಟೆಯ ಅಶುದ್ಧಿಯೇ ಸರ್ವರೋಗಕ್ಕೂ ಕಾರಣ ಅಂತ ಏನು ಹೇಳ್ತೈತಿ. ಅದನ್ನು ಇವತ್ತು ಪ್ರತಿಯೊಬ್ಬರು ನಾವು ಅನುಭವಿಸಿದ್ದೇವೆ. ಇವತ್ತು 5 ವರ್ಷದಿಂದ ಒಂದು ಅನ್ನದ ಅಗಳ ಮುಂತಾದಾಗ ಕೇವಲ ಗಿಡದ ಎಲೆಗಳು, ಹಣ್ಣುಗಳು, ತರಕಾರಿಗಳು ಮಾತ್ರ ಸೇವಿಸುತ್ತಾ ಈ ಸಾಧನೆ ಮಾಡುವ ಮೂಲಕ ಪ್ರತಿಯೊಬ್ಬರು ಸಾರ್ವಜನಿಕ ಇದು ಲಾಭ ಆಗ್ತಿದೆ ಅಂತ ಹೇಳಿ, ಒಳಿತಾಗ್ತಿದೆ, ಮಾನವ ಕುಲ ಕಲ್ಯಾಣ ಆಗ್ತಾ ಇದೆ ಅಂತ ಹೇಳಿ ನಾನು ತ್ಯಾಗ ಮಾಡಿಬಿಟ್ಟೆ. ಈ ತ್ಯಾಗದಿಂದ ಇನ್ನೂ ಲಕ್ಷಾಂತರ ಜನಕ್ಕೆ ಉಪಯೋಗ ಅಂತ ಹೇಳಿ ನಾನು ಬೇಯಿಸಿದ ಆಹಾರ ನಾನು ಆಜೀವನ ಪರ್ಯಂತ ಮುಟ್ಟುದಿಲ್ಲ ಅಂತ ಹೇಳಿ ಶಪಥ ಮಾಡಿ ಇವತ್ತು ಮುಂದೆ ಹೋಗ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಯಾವುದೋ ರೋಗ ಇಲ್ಲ. ಇವತ್ತು ಒಂದು ಸಣ್ಣ ನೆಗಡಿ ಅಂತ ಹೇಳಿದ್ರು ಕ್ಯಾನ್ಸರ್ 4 ಸ್ಟೇಜ್ವರೆಗೂ, ಬ್ಲಡ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಲಿಪೋಮಾ ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಅನ್ನನಾಳ ಕ್ಯಾನ್ಸರು. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೇಕು ಸ್ವಾಮಿಗಳನ್ನ ನೋಡ್ಬೋದು. ಶಿವಾನಂದ ಬಳ್ಳೂರ್ ಅಂತ ಹೊಡೆದು ನೋಡ್ರಿ, ಇಂಗ್ಲೀಷ್ ಕನ್ನಡ ಎರಡದ್ರಲ್ಲಿ ಐತಿ. ವೈದ್ಯ ಲೋಕ ಅವರಿಗೆ 3 ಸ್ಟೇಜ್ ಕ್ಯಾನ್ಸರ್ ಇದೆ. ಅನ್ನನಾಳ ಪೂರ ಬ್ಲಾಕ್ ಆಗಿತ್ತು. ಅವ್ರದ್ದು ಕಿಮೋಥೆರಪಿ, ರೇಡಿಯೇಷನ್ ಥೆರಪಿ, ಮ್ಯಾಗ್ನೆಟ್ ಥೆರಪಿ, ಆಂಟಿಬಯೋಟಿಕ್ ಪ್ರತಿಯೊಂದು ಮುಗಿದಿದ್ದು. ಕೇವಲ ಆಹಾರ ಪದ್ಧತಿ ಅಳವಡಿಸಿಯಿಂದ ಅವ್ರದ್ದು ಕ್ಯಾನ್ಸರ್ 3 ಸ್ಟೇಜ್ ವಾಸಿ ಆಗೋದ್ರ ಮುಖಾಂತರ ಅವ್ರ ಅನ್ನನಾಳ ಓಪನ್ ಆಗತ್ತಿದ್ರೆ ಅದು ಓಪನ್ ಆಗಿದೆ. ಇವತ್ತು ಅದು ಮಿರಾಕಲ್, ಅದಕ್ಕೆ ಮಿರಾಕಲ್ ಫುಡ್ ಸಂಸ್ಥೆ ಅಂತ ಮಾಡಿದ್ದಾರೆ. ಇಷ್ಟೆಲ್ಲ ಕೇಳಿದ ಮೇಲೆ ಬೇಯಿಸಿದ ಆಹಾರಕ್ಕೂ ಪ್ರಾಕೃತಿಕ ಆಹಾರಕ್ಕೂ 2 ವ್ಯತ್ಯಾಸ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ವಿಜ್ಞಾನಿಗಳು ಇರ್ಬೋದು, ಇಲ್ಲಿ ಸಹಾಯಕ ಬಂದಾರೆ. ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಏನೈತಿ, ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಫ್ಯಾಟ್ ಬೇಕು, ಬ್ಯಾಲೆನ್ಸ್ ಡಯಟ್ ಬೇಕು ಅಂತ ಹೇಳ್ತಾರೆ. ಈ ಪ್ರಪಂಚದ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಪ್ರಾಣಿಗೂ ಬೇಯಿಸಿ ತಿನ್ನೋದಿಲ್ಲ. ಅದು ಪ್ರಕೃತಿಯಲ್ಲಿ ವಿಸ್ಮಯ ನಾ ಕಂಡು ಇವತ್ತು ಮಾನವ ಒಬ್ಬನೇ ಇವತ್ತು ದಾರಿ ತಪ್ಪಿದ್ದಾನೆ ಆಹಾರದ ವಿಷಯದಲ್ಲಿ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ನೀವು ಯಾರು ಹೋಗ್ತೀರಿ ಬಿಡ್ತೀರಿ ಗೊತ್ತಿಲ್ಲ, ಆದ್ರೆ ತಪ್ಪಿದ್ದು ಮಾತ್ರ ಈಗ ನಿಜವಾದ ಸಂಗತಿ. ಮಾನವ ಇಂದು ದೊಡ್ಡ ವಿಜ್ಞಾನಿಯಾಗಿ ಮಂಗಳನ ಅಂಗಡಿಗೆ ಕಾಲಿಟ್ಟರು ತನ್ನ ಮೂಲ ಆಹಾರವನ್ನು ಮರೆತು ಇಂದು ಸರ್ವ ರೋಗಗಳನ್ನು ತೆಗೆದುಕೊಳ್ತಾ ಇದ್ದಾನೆ. ಇವತ್ತು ಸೃಷ್ಟಿಯಲ್ಲಿ ಇಷ್ಟೊಂದು ಪ್ರಾಣಿಗಳು ನೋಡಿದ್ರೆ ಯಾವುದೇ ಪ್ರಾಣಿಗೂ ರೋಗ ಇಲ್ಲ, ಮನುಷ್ಯನಿಗೆ ರೋಗ ಪ್ರತಿಯೊಂದು ಇಲ್ಲ. ಒಂದು ಕ್ಯಾನ್ಸರು, ಒಂದು ಬ್ಲಡ್ ಪ್ರೆಷರು, ಒಂದು ಶುಗರು ಯಾವುದೇ ಇರಲಿ, ಒಂಟಿಗೆ, ಆನೆಗೆ, ಒಂದು ಮಂಗಗಳಿಗೆ ಯಾವುದಕ್ಕಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ವಿದಿನ್ HIV ಜೊತೆ ಅಲ್ಕಲೈನ್ ಬಾಡಿ ಅಂದ್ರೆ ಶಾರೀರಿಕ ಒಂದು ಏನು ನಮ್ಮ ರಕ್ತ ಆಗುತ್ತೆ, ನಮ್ಮ ಪ್ರಾಕೃತಿಕ ಆಹಾರ ಸೇವನೆ ಅಂದ್ರೆ ಆ ರಕ್ತದಲ್ಲಿ ಯಾವುದೇ ವೈರಸ್ ಇರೋದಿಲ್ಲ. ಇವತ್ತು 5 ವರ್ಷ ಸ್ವಾಮಿಗಳೇ ಒಂದು ನೆಗಡಿ ಆಗಿಲ್ಲ, ಎಂತ ಕೊರೋನಾದ ಬಾಜು ಕೂತ್ರು ಒಂದು ಸೀನ್ ಬರೋದಿಲ್ಲ. ಇಷ್ಟೊಂದು ಎನರ್ಜೆಟಿಕ್ ಬೆಳಗ್ಗೆ 20 ಕಿಲೋಮೀಟರ್ ಸೈಕಲ್ ಹೊಡಿತೀವಿ. ಸ್ವಾಮಿಗಳು ಬರೋದ್ರೆ ಕೈ ಮುಟ್ಟಿಲ್ಲ ಅಂದ್ರೆ ತೆಳ್ಳಗಾಗಿದೆ ಬೇಕಾ ಸರ್, ಬಾಡಿ ತೆಳಗಿರ್ಬೋದು. ಸ್ವಾಮಿಗಳು ಒಳಗಿದ್ರೆ ಆತ್ಮಶಕ್ತಿ, ಆಮೇಲೆ ವಿಲ್ ಪವರ್, ಮನಸ್ಥಿತಿ ಎಲ್ಲದಕ್ಕೂ 5 ಮಂದಿ ಶಕ್ತಿ ಇರುತ್ತೆ. ಅದೆಲ್ಲ ಪ್ರಾಕೃತಿಕ ಆಹಾರ ರೋಗ ಐತಿ. ಆಮೇಲೆ ಇನ್ನೊಂದು ಕೆಲವೊಂದು ಸೈಂಟಿಫಿಕ್ ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತಾನೆ. ನಮ್ಮ ಬಾಡಿಗೆ ಬೇಕಾಗಿದ್ದು 9 ಅಮಿನೋ ಆಸಿಡ್ಗಳು. 9 ಅಮಿನೋ ಆಸಿಡ್ಗಳು. ಆಮೇಲೆ ಪಂಚಭೂತದ ಬಗ್ಗೆ ಆಗಲೇ ಮಾತಾಡ್ತಾ ಇದ್ರು ಸರ್. ಪಂಚಭೂತಗಳೊಳಗೆ ಏನೈತೆ ಅಂತಂದ್ರೆ ಸೃಷ್ಟಿ ಒಳಗೆ ಮಾನವ ದೇಹನು ಪಂಚಭೂತಗಳಿಂದ ವಿಕಸಿತವಾಗಿದೆ. ಷಡ್ರಸಗಳು ಏನು ಪ್ರಯೋಗ ಮಾಡ್ತಾರೆ, ಖಾರ, ಉಪ್ಪು, ಹುಳಿ, ಒಗರು ಪ್ರತಿಯೊಂದು 6 ರಸಗಳ ಆಯುರ್ವೇದ ಪ್ರಕಾರ ಸೇವನೆ ಮಾಡಿಬಿಟ್ರೆ ಮನುಷ್ಯನ ದೇಹಕ್ಕೆ ಕಂಪ್ಲೀಟ್ ಪೋಷಕಾಂಶಗಳು ಪೋಷಣೆ ಸಿಗುತ್ತೆ. ಆಜೀವನ ಪರ್ಯಂತ 100 ವರ್ಷಗಳ ಕಾಲ ಯಾವುದೇ ರೋಗವಿಲ್ಲ, ಬದುಕ್ತಾನೆ. ಇದು ಫ್ಯಾಟು, ಪ್ರೋಟೀನು, ಕಾರ್ಬೋಹೈಡ್ರೇಟ್, ವಿಟಮಿನ್, ಬಿ12, ಕ್ಯಾಲ್ಸಿಯಂ ಎಲ್ಲ ಒಂದು ಭ್ರಮೆಯ ಲೋಕ ಅಂತೇಳಿ ಈಗ ನನ್ನ ಪ್ರಕೃತಿಯೊಳಗೆ ನಾನು 100ಕ್ಕೆ 100 ಪಕ್ಕಾಗ ಮಾತ್ರ ನನಗೂ ಕೇಳಿದೆ. ಇಲ್ಲಾಂದ್ರೆ 2019 ಹಿಂದೆ ನಾನು ಹಾಲು ಕುಡಿಯಲು ಡಾಕ್ಟರ್, ಆಮೇಲೆ ಗಂಜಿ ಕುಡಿಯಲು ಏನು ಕುಡಿ ಅಂತ ಮಾತಾಡ್ತಿದ್ದೆ. ಯಾವುದೇ ರೀತಿ ಸಮಸ್ಯೆ ಪರಿಹಾರ ಸಿಕ್ಕಿದ್ದಿಲ್ಲ. ಇವತ್ತು ಕೇವಲ ಗಿಡದ ಎಲೆ ತಿಂದ್ರು ಇಷ್ಟು ಎನರ್ಜೆಟಿಕ್ ಆಗಿ ಹೆಮೋಗ್ಲೋಬಿನ್ 17.5 ಇದೆ. ಆಮೇಲೆ ಪ್ಲೇಟ್ಲೆಟ್ 6 ಲಕ್ಷ ಇದೆ. ಆಮೇಲೆ WBC, RBC ಎಲ್ಲಕ್ಕಿಂತ ಒಂದೊಂದು ಪಟ್ಟು ಜಾಸ್ತಿನೇ ಇದೆ. ಇನ್ನೂ ಏನು ಬೇಕಾದ್ರೆ ಜೀವನ ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಅಂತಾರೆ. ಆದ್ರೆ ನಾವು ಎಲ್ಲಿ ಮಟ್ಟ ನನಗೆ ಕಂಟ್ರೋಲ್ ಮಾಡೋದಿಲ್ಲ, ಅಲ್ಲಿ ಮಟ್ಟ ಈ ಜಗತ್ತಿಗೆ ಅವ್ರು ಏನು ಸಾಧನೆ ಮಾಡೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮಾತಾಡ ಅದಕ್ಕೆ ಇಷ್ಟೆಲ್ಲ ಇದೆ. ಮೇನ್ ನಾವೇನು ಮಾಡ್ತಾ ಇದ್ದೀವಿ ಪ್ರತಿಯೊಂದು ದಿನ ಅಂತಂದ್ರೆ ಔಷಧಿಗಳನ್ನ ಆಹಾರವನ್ನು ಮಾಡಿಕೊಂಡು ಬಿಟ್ಟಿರುವ
ಔಷಧಿಗಳನ್ನು ಆಹಾರ ಮಾಡಿಕೊಂಡು ನಾವು ಜೀವನ ಪರ್ಯಂತ ಒಂದು ತಳ್ಳುವ ಗಾಡಿ ಅಂತ ಜೀವನ ಸಾಗಿಸ್ಬೇಕಾಗತ್ತೆ. ಔಷಧಿಗಳನ್ನ ಆಹಾರ ಮಾಡ್ಕೊಂಡಾಗ ನಾವೀಗ ಆಹಾರವನ್ನು ಔಷಧಿಯನ್ನು ಮಾಡಿಕೊಂಡ್ರೆ ನಮ್ಮ ದೇಹವು ಪೂರ ಕಾಯಕಲ್ಪವಾಗಿ ಪ್ರತಿಯೊಂದು ಹಾರ್ಟ್, ಹೃದಯ, ಕಿಡ್ನಿ, ಲಿವರ್ ಪ್ರತಿಯೊಂದು ಅಂಗಾಂಗಗಳು ಹೊಸ ಚೈತನ್ಯದಿಂದ ಹೊಸದಾಗಿ ಆಗಿಬಿಡ್ತಾವೆ. ಈಗ ಸ್ವಾಮಿಗಳನ್ನ 37 ಏಜ್ DNA ಪ್ರಕಾರ 21 ಅಂದ್ರೆ ಆಂಟಿ ಏಜಿಂಗ್ ರಿವರ್ಸ್ ಬ್ಯಾಕ್ ಆಗೈತಿ. ಇಷ್ಟೆಲ್ಲ ಒಂದು ಸಾಧನೆ ಐತಿ. ಆಮೇಲೆ ಒಳಗೆ ನಮ್ಮ ದೇಹ ಚೈತನ್ಯ ಇರುತ್ತೆ. ಇದರಿಂದ ಸ್ವಾಮಿಗಳು ಹೇಳಿದಂಗ ಪರಮ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳು ಹೇಳಿದಂಗ ಆಧ್ಯಾತ್ಮ ಸಾಧನೆಯೂ ಐತಿ. ದೇವ್ರ ಸಿಕ್ಬಿಟ್ಟ ನಮ್ಗೆ. ದೇವ್ರ ಸಿಕ್ಕ ನಾನು ಮೆಡಿಟೇಷನ್ ಕುಂತೀವಿ ಅಂದ್ರೆ ಆಳವಾದ ಧ್ಯಾನದ ಕುಂತೀವಿ, ಯಾವುದೇ ರೀತಿ ವಿಚಾರ ಪಡೋದಿಲ್ಲ. ಆ ಸಮಾಧಿ ಲೆವೆಲ್ಗೆ ಹೋಗ್ಬೇಕು. ರಾತ್ರಿ ಕುಂತ್ರೆ ನಿದ್ದೆ ಮಾಡ್ಲಿಕ್ಕೆ ಮುಂಜಾನೆವರೆಗೂ ಮೆಡಿಟೇಷನ್ ಧ್ಯಾನ, ಆಳವಾದ ಧ್ಯಾನ ಮಾಡ್ತೀವಿ. ಆಮೇಲೆ ನಮ್ಮ ಮೈಂಡ್, ಮನಸ್ಸು, ಆತ್ಮ ಎಲ್ಲ ಶುದ್ಧಿಯಾಗಿ ಇವತ್ತು ನಮ್ಮ ಕಾರ್ಯಗಳು, ಮನಸ್ಸು, ಬುದ್ಧಿ ಕೆಲಸ ಮಾಡುವ ಕಾರ್ಯಗಳು ವಿಭಿನ್ನ. ಎಲ್ಲರಿಗೂ ಬೇಯಿಸಿದ ಆಹಾರ ತಿಂದವರು 99% ಅವ್ರ ಬುದ್ಧಿ, ಅವ್ರ ಮನಸ್ಸು ಕೆಲಸ ಮಾಡೋದು ತಾಮಸಿಕ. ನಮ್ಮ ಸಾತ್ವಿಕತೆಯಿಂದ ಬೇರೆ, ಸಾತ್ವಿಕತೆ, ರಾಜಸಿಕ, ತಾಮಸಿಕವನ್ನು ಬೇರೆ ತ್ರಿಗುಣಾತೀತ ಕಡೆ ಸಾಗುವ ಒಂದು ದಾರಿಯನ್ನು ಸಿಗ್ತಾ ಇದ್ದಾರೆ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ. ಇಷ್ಟ ಹೇಳಿ ಒಂದೆರಡು ಮಾತು ಇದೆ. ಇನ್ನೊಂದು ಕಾರ್ಯಕ್ರಮ ಇದೆ. ಪರಮ ಪೂಜ್ಯ ಸ್ವಾಮಿಗಳಿಗೆ ಒಂದು ನಮಸ್ಕಾರ ಪಾದಗಳಿಗೆ ಹೇಳುತ್ತಾ ಇಷ್ಟು ಮಾತನಾಡಲು ಕೊಟ್ಟಿರುವಂತಹ ಸಮಯ ವೇದಿಕೆಗೆ ನಾನು ನಮಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ತಾವೆಲ್ಲರೂ ಶಿವಾನಂದ ಬಳ್ಳೂರಂತೆ ಯೂಟ್ಯೂಬ್ ಚಾನಲ್ ಐತಿ, ಅದರೊಳಗೆ ಹೋಗಿ ಸಬ್ಸ್ಕ್ರೈಬ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಡ್ರಿ. ನೀವು ಜೀವನ ಪರ್ಯಂತ ನಮ್ಮ ಬಸವಾನಂದ ಸ್ವಾಮಿಗಳು ಪ್ರಕೃತಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಕೃತಿ ಒಳಗೆ ಇರೋದು ಪ್ರತಿಯೊಂದು ರಹಸ್ಯ. ಆ ರಹಸ್ಯ ನನಗೆ ತಿಳಿದು ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ತಿಳಿದ್ರೆ ಮಾನವ ಕುಲ ಕಲ್ಯಾಣ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಟ್ಟು ಧನ್ಯವಾದಗಳು. ಅತಿ ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯದ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ ತ್ರಿಗುಣಗಳ ಬಗ್ಗೆಯೂ ಅರಿತುಕೊಂಡು ತ್ರಿಗುಣಾತೀತರಾಗುವ ಸಂಕಲ್ಪವನ್ನು ಹೊಂದಿರುವಂತಹ ಬಳ್ಳೂರವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಭಾಷಣ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ GM ಲಿಂಗರಾಜ್ ಸರ್ ಇವರಿಂದ. Kita may